ಕಾಗೆ ಪ್ರತಾಪ್, ಡ್ರೋನ್ ಪ್ರತಾಪ್, ಬಿಗ್ ಬಾಸ್ ಪ್ರತಾಪ್, ಈಗ ಸೋಡಿಯಂ ಪ್ರತಾಪ್. ಹೀಗೆ ಅನೇಕ ಕಾರಣಗಳಿಂದ ಚರ್ಚೆಗೆ ಗ್ರಾಸವಾಗುತ್ತಿರುವ ಈ ಡ್ರೋನ್ ಪ್ರತಾಪ್ ಇತ್ತೀಚೆಗಷ್ಟೇ ತನ್ನ ಕುಚೇಷ್ಟೆಯನ್ನು ಮೆರೆದಿದ್ದಾನೆ. ರೈತರ ಕೃಷಿ ಹೊಂಡವೊಂದರಲ್ಲಿ 5 ಬಾಟಲ್ಗಳ ಸೋಡಿಯಂ ಧಾತುವಿನ ಹರಳುಗಳನ್ನು ಒಟ್ಟಿಗೆ ಸೇರಿಸಿ ಕೃಷಿ ಹೊಂಡದಲ್ಲಿ ಎಸೆದು ಅದನ್ನು ಸ್ಫೋಟಗೊಳಿಸಿದ್ದಾನೆ. ಇದನ್ನು ಸ್ವತಃ ತಾನೇ ವಿಡಿಯೋ ಮಾಡಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಇದನ್ನು ಗಮನಿಸಿದ ಪರಿಸರ ಸ್ನೇಹಿಗಳು, ಸುತ್ತಮುತ್ತಲಿನ ಜನರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವ ಮೂಲಕ ಪೊಲೀಸರು ಈಗ ಡ್ರೋನ್ ಪ್ರತಾಪ್ನನ್ನು ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿಯ JMFC ಕೋರ್ಟ್ನಲ್ಲಿ ಸದ್ಯ ಪೊಲೀಸರು ಡ್ರೋನ್ ಪ್ರತಾಪ್ನನ್ನು ವಿಚಾರಣೆಗೆ ಹಾಜರುಪಡಿಸಿದ್ದಾರೆ. ಹೀಗೆ ಡ್ರೋನ್ ಪ್ರತಾಪ್ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಾ ಬಂದಿದ್ದಾನೆ. ಇದಕ್ಕೂ ಮೊದಲು ಡ್ರೋನ್ ಪ್ರತಾಪ್ ತಾನು ಯುವ ವಿಜ್ಞಾನಿ, ಯಂಗ್ ಸೈಂಟಿಸ್ಟ್ ಎಂದು ಹೇಳಿಕೊಳ್ಳುತ್ತಾ ತಿರುಗಾಡುತ್ತಿದ್ದ. ಜಗತ್ತಿನ ಹೆಸರಾಂತ ವೈಜ್ಞಾನಿಕ ವಿಶ್ವವಿದ್ಯಾನಿಲಯಗಳು ತನಗೆ ಸೈಂಟಿಸ್ಟ್ ಸರ್ಟಿಫಿಕೇಟ್ ಮತ್ತು ಅನೇಕ ಗೋಲ್ಡ್ ಮೆಡಲ್ಗಳು ಕೊಟ್ಟಿದ್ದಾವೆಂದು ಸುಳ್ಳು ವದಂತಿ ಹಬ್ಬಿಸಿದ. ಅದೇ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಮಾಡಿಸಿಕೊಂಡಿದ್ದ. ತದನಂತರ ಅದು ಸುಳ್ಳು ಎಂದು ಗೊತ್ತಾಯಿತು. ಈಗ ಅಂಥದೇ ಒಂದು ಸಮಸ್ಯೆಗೆ ಗುರಿಯಾಗಿದ್ದಾನೆ.